ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವೀಡಿಯೋಸ್ ಬಿಡ್ತಿಲ್ಲ ಬಿಕಾಸ್ ನಾನು ಲೇಝಿ ಫುಲ್ಲು ಲೇಝಿ. ಕಾಲೇಜ್ಗೆ ಹೋಗ್ತೀನಿ, ಬರ್ತೀನಿ, ಮಲ್ಕೊತೀನಿ, ಮತ್ತೆ ಅದೇ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಫುಲ್ಲು ಲೇಝಿ ಇಲ್ಲ ಅಂದರೆ ನನ್ನ ದಿನ ಡೈಲಿ ಒಂದೊಂದು ಬರ್ತಾವೆ ವ್ಲಾಗ್ಸ್. ಫುಲ್ಲು ಲೇಝಿ. ಇವತ್ತಿಂದ ಏನಂದರೆ ಡೇರ್ ಫ್ರಮ್ ಅವರ್ ಫ್ಯಾಮಿಲಿ ಮೆಂಬರ್ಸ್. ಏನಂದರೆ ನಮ್ಮ ಕಸಿನ್ಸು ಎಲ್ಲರೂ ಒಬ್ಬೊಬ್ಬರು, ಚಿಕ್ಕಮ್ಮ, ಆಂಟಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಡೇರ್ ಕೊಟ್ಟಿದ್ದಾರೆ. ಮಾಡೋಣೀಗ. ಫಸ್ಟ್ ಯಾರಂದರೆ ಚಿಂಟು ಅಕ್ಕ, ನಮ್ಮ ಅಕ್ಕ, ದೊಡ್ಡಮ್ಮನ ಮಗಳು. ಆ ಅಕ್ಕ ಏನಂದಿದ್ದಾಳಂದರೆ ಚಿಲ್ಲಿ ತಿನ್ನಬೇಕು. ಎಷ್ಟು ಅಂತ ಕೇಳಿದರೆ ಎಷ್ಟಾದರೂ ತಿನ್ನೋದೆ, ಎಷ್ಟಾದರೂ ಅಂದರೆ ಒಂದೇ ತಿನ್ನೋದು ನಾನು. ಸೊ ತಿಂಡಿಡಾನ್ ತಿನ್ನೋಣ. ತೆಳ್ಳನವು ಫುಲ್ಲು ಖಾರ ಕಡನ್. ಒನ್ ಡೇ ಡನ್. ನೆಕ್ಸ್ಟ್ ನಮ್ಮ ಅಕ್ಕ ವಿನೂತ ಅಕ್ಕ ಏನೇನಂದರೆ ಕಾಸ್ಮೆಟಿಕ್ಸ್ನ ತೋರಿಸ್ಬೇಕು, ನಿನ್ನ ಹತ್ರ ಏನೇನು ಕಾಸ್ಮೆಟಿಕ್ಸ್ ಇದ್ದಾವೆ ಎಲ್ಲ ತೋರಿಸ್ಬೇಕು ಅಂತ ಹೇಳಿದ್ದಾಳೆ. ಬಿಕಾಸ್ ಆಕಿಗೆ ಹೊಟ್ಟೆ ಉರಿ, ಜೆಲಸ್ ಫುಲ್. ನನ್ನ ಹತ್ರ ಕಾಸ್ಮೆಟಿಕ್ಸ್ ಅವಳಕ್ಕಿಂತ ಜಾಸ್ತಿ ಇದ್ದಾವಂತೆ. ಸೊ ಫಸ್ಟ್ ನನಗೆ ಲಿಪ್ಸ್ಟಿಕ್ ತೋರಿಸ್ತೀನಿ ಬಿಕಾಸ್ ಅವೇ ನನಗೆ ಫುಲ್ಲು ಇಷ್ಟ. 1 2 3 ಅವೆರಡು ಕೊಡು. ಇದೊಂದು ಇನ್ನು ಲಿಪ್ ಲೈನರ್ಸ್ ಜಾಸ್ತಿ ಇದ್ದಾವೆ. ಮಸ್ಕರ, ಪಾಂಡ್ಸ್. ನಾನು ಫೌಂಡೇಶನ್ ಏನು ಹಚ್ಕೊಳಲ್ಲ, ಮೇಕಪ್ ಏನು ಮಾಡ್ಕೊಳಲ್ಲ ಮಕ್ಕಕ್ಕೆ. ಬರೀ ಇದೊಂದೇ ಬಿಟ್ಟರೆ ಏನಿಲ್ಲ. ಅದಕ್ಕೆಲ್ಲರೂ ಮೇಕಪ್ ರಾಣಿ ಅದು ಇದು ಅಂತ ಹೇಳ್ತಾರೆ. ಬಟ್ ನಾನು ಮಾಡೋದಂದರೆ ಇದೊಂದೇ ಅಷ್ಟೇ. ಮಸ್ಕರ ಎಲ್ಲಾದರೂ ಹೊರಗಡೆ ಫಂಕ್ಷನ್ಸ್ಗೆ ಹೋದರೆ ಅಲ್ಲೊಂದೇ ಹಚ್ಕೊತೀನಿ ಅಷ್ಟೇ. ಇದು ಪಾಂಡ್ಸ್ ಮಾಯ್ಶ್ಚರೈಸರ್, ಇದನ್ನು ಡೈಲಿ ಹಚ್ಕೊಳಲ್ಲ, ಎಲ್ಲ ನೋಡಿದ್ರೆ ಮಾತ್ರ ಡೈಲಿ ಹಚ್ಕೊಳೋದು. ನೆಕ್ಸ್ಟ್ ಐಲೈನರ್, ಲಿಪ್ ಸ್ಕ್ರಬ್, ಬಾಡಿ ಬಟರ್, ಪ್ಲಮ್ ಬಾಡಿ ಬಟರ್, ಇದು ಲಿಪ್ ಟಿಂಟ್. ಇದು ನಾನು ಡೈಲಿ ಹಚ್ಕೊಳೋದು ಲಿಪ್ ಲೈನರ್ ಒಂದೇ ಹಚ್ಕೊಳೋದು ನಾನು ಡೈಲಿ. ಐಲ್ಯಾಶಸ್ ಕಲರ್. ಇದು ಒಂದು ಐಲೈನರ್. ಇವೆರಡು ಬಾಡಿ ಮಿಸ್ಟ್. ಬ್ರಷಸ್, ಬ್ಲೆಂಡರ್. ಇದು ಸನ್ಸ್ಕ್ರೀನ್ ಖಾಲಿ ಆಗಿದೆ, ಡೋಂಟ್ ಮೈಂಡ್. ಇದು ಟೋನರ್, ಸಿರಮ್, ದ ಆರ್ಡಿನರಿ ಸಿರಮ್. ಅಲೋವೆರಾ ಜೆಲ್, ರೋಸ್ ಪೌಡರ್, ಮತ್ತು ಬಯೋಟಿಕ್ ಮಾಯ್ಶ್ಚರೈಸರ್. ನಾನು ಇವು ಯಾವ ಡೈಲಿ ಯೂಸ್ ಮಾಡಲ್ಲ, ಸುಮ್ಮನೆ ಮೂಲೆಗೆ ಬಿದ್ದಿದ್ದಾವೆ. ಹೇಳ್ಬೇಕಂದ್ರೆ ನಾನು ಡೈಲಿ ಇದೊಂದೇ ಹಚ್ಕೊಳೋದು. ಸ್ನಾನ ಮಾಡಿದ್ಕೊಳ್ಳೆ ಮತ್ತೆ ಸ್ನಾನ ಮಾಡಿ ನಾನು ಪೂಜೆ ಅದು ಇದು ಮಾಡೋಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತದೆ. ಆಮೇಲೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನು ಮಾಡಲ್ಲ, ಸುಮ್ಮನೆ ಅದೊಂದು ಲಿಪ್ ಲೈನರ್ ಹಚ್ಕೊತೀನಿ, ಹೊರ್ತಾ ಇರ್ತೀನಿ. ಅದಕ್ಕೆಲ್ಲರೂ ಲಿಪ್ಸ್ಟಿಕ್ ಹಚ್ಕೊತೀನಿ, ಮೇಕಪ್ ರಾಣಿ ಅದು ಇದು. ಮಗುಗೊಂದು ಸನ್ಸ್ಕ್ರೀನು ಹಚ್ಕೊಳೋದಿಲ್ಲ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ. ಇದೊಂದೇ ಹಚ್ಕೊಳೋದು, ಅದು ಸ್ನಾನ ಆದ್ಕೊಳ್ಳೆ. ಮತ್ತು ರಾತ್ರಿ ಮಲ್ಕೋಬೇಕಾದ್ರೆ ಇದೊಂದು ಹಚ್ಕೊಂಡು ಮಲ್ಕೊತೀನಿ. ಸ್ಕಿನ್ ಶೈನ್ ಇದೊಂದೇ ಹಚ್ಕೊಂಡು ಮಲ್ಕೊಳೋದು ರಾತ್ರಿ. ಡಿಯೋಡ್ರೆಂಟ್ ಇವಿಷ್ಟು ಇದ್ದಾವೆ. ನನ್ನ ಫೇವ್ರೆಟ್ ಯಾವುದಪ್ಪ ಅಂದರೆ ಲಿಪ್ಸ್ಟಿಕ್ ಇವೆರಡು. ಇದನ್ನು ನಾನು ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಇವೆರಡು ಹಚ್ಕೊತೀನಿ. ವೈನ್ 10 ಆಲ್ಸಿಯದಿದು. ಸೊ ಇವಿಷ್ಟು ನನ್ನ ಕಾಸ್ಮೆಟಿಕ್ಸ್. ಬಟ್ ಎಲ್ಲರೂ ಮೇಕಪ್ ರಾಣಿ. ಇಷ್ಟಿದ್ರೂ ವೇಸ್ಟ್ ರೀ ನಂದು, ಇಷ್ಟಿದ್ರೂ ವೇಸ್ಟ್ ಗುರು.
ಇದ್ರಾಗ ಇನ್ನೂ ಅರ್ಧ ತೋರಿಸಿದ್ದು, ಫುಲ್ ತೋರಿಸಿಲ್ಲ. ಇಷ್ಟಿದ್ರೂ ವೇಸ್ಟ್. ನಾನು ಹಚ್ಕೊಳೋದಾದ್ರೂ ಒಂದು ಅದು ಲಿಪ್ ಲೈನರ್ ಎಲ್ಲೋಯ್ತದು, ಇದೊಂದೇ ಹಚ್ಕೊಳೋದು. ಮೊನ್ನೆ ಮೈಸೂರಿಗೆ ಹೋದಕ್ಕೆ ತಂದ್ಕೊಂಡಿದ್ದೆ, ಇನ್ನೂ ಹಂಗೆ ಕೇರ್ ಶಾರ್ಪ್ನೂ ಮಾಡೋದಿಲ್ಲ. ಒಂದು ಸಲ ಶಾರ್ಪ್ನರ್ ಮಾಡಿದರೆ 1 ಮಂತ್ ಹಂಗೆ ಯೂಸ್ ಮಾಡಿದೆ. ನೀನು ಅಷ್ಟು ಕೇರ್ ಮಾಡ್ತೀನಿ, ಇದನ್ನು ಖಾಲಿ ಆಗುತ್ತೆ ಅಂತ. ಓಕೆ ವಿಂತ ಡನ್. ಇನ್ನು ನೆಕ್ಸ್ಟ್ ಡನ್. ಸೆಕೆಂಡ್ ಇಯರ್ ಡನ್ ಬ್ರೋ, ಡನ್. ಸೆಕೆಂಡ್ ಇಯರ್ ಡನ್. ಬಾಯಿ ಉರಿತಾ ಇದೆ. ಸೊ ನೆಕ್ಸ್ಟ್ ನಮ್ಮ ತಮ್ಮ ವಿಕಾಸ್, ಅವನೇನು ಹೇಳಿದ್ದಾನಂದರೆ, ನಿಂದು ಯಾವುದಾದ್ರೂ ಎಂಬಾರಸಿಂಗ್ ಮೂಮೆಂಟ್ ಎಕ್ಸ್ಪ್ಲೇನ್ ಮಾಡು ಅಂತ. ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರೋಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ. ಏನಂದರೆ ಎಂಬಾರಸಿಂಗ್ ಮೂಮೆಂಟ್ ಅಂದರೆ 2 ಇದ್ದಾವೆ. ಒಂದು PUನಲ್ಲಿ, ಒಂದು ಇಲ್ಲಿ ಡಿಗ್ರಿ ಫ್ರೆಷರ್ಸ್ ಡೇ ದಿನ. ಅವೆರಡು ಮಾತ್ರ ನನ್ನ ಲೈಫ್ನಲ್ಲಿ ಮರೆಯೋಲ್ಲ. ಒಂದೇನೆಂದರೆ PU ಮುಗಿಸ್ಕೊಂಡು, ಕಾಲೇಜ್ ಮುಗಿಸ್ಕೊಂಡು ನಾನು, ಆಲ್ಸಿಯಾ, ನನ್ನ ಫ್ರೆಂಡ್ ಜೆಸಿಕಾ, 3 ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು, ಡೋರಾ ಮನೆಗೆ ಹೋಗ್ಬೇಕಂತ ಹೋಗ್ತಿದ್ದೀವಿ. ನಾನು ಡ್ರೈವ್ ಮಾಡಕತ್ತೀನಿ ಗಾಡಿ, ರಿವಲ್ ರೈಡ್ಸು. ಒಬ್ಬಡಿ ಹತ್ರ ಡ್ರೈವ್ ಮಾಡ್ತಿದ್ದೀವಿ. ಯಾವುದೋ ಕಾರ್ ಹಿಂಗೆ ಬಂತು, ಸಡನ್ ಬ್ರೇಕ್ ಹಾಕ್ಬಿಟ್ಟ. ಇಂಡಿಕೇಟ್ರ್ ಹಾಕಿಲ್ಲ, ಕೈನೂ ತೋರಿಸಿಲ್ಲ, ಸಡನ್ ಬ್ರೇಕ್ ಹಾಕ್ಬಿಟ್ಟ. ನಾನು ಹೋಗಿ ಬಿದ್ದೀವಿ. ನಾನು ಬಿದ್ದೀನಿ, ನನ್ನ ಚಸ್ಮಾ ಮುರ್ಕೊಂಡಿದ್ದೀನಿ, ಇದಲ್ಲ ಹಳೆಯದು ಚಸ್ಮಾ ಮುರ್ಕೊಂಡಿದ್ದೀನಿ. ಕಾಲೇಜ್ ಪ್ಯಾಂಟ್ ಅರ್ಧೋಗಿದೆ. ನಾನು ಬಿದ್ದೀನಿ, ಚಸ್ಮಾ ಮುರ್ಕೊಂಡು ಹಂಗೆ ಎಲ್ಲೋಗಿದ್ದೋ ಗೊತ್ತಿಲ್ಲ, ಹುಡ್ಕಕತ್ತೀನಿ. ಇವ್ರು ಏನು ಮಾಡಿದ್ದಾರೆ, ಇಬ್ಬರು ನಿಂತ್ಕೊಂಡು ನಗ್ತಿದ್ದಾರೆ. ನನಗೆ ಅಲ್ಲಿ ಎಲ್ಲರೂ ನೋಡಿ ನಗಕತ್ತಾರ. ನಗ್ತಿಲ್ಲ, ಬಟ್ ಏನಂತ ಗೊತ್ತಾಗ್ತಿಲ್ಲ ನನಗೆ. ಫುಲ್ಲು ನಗು ಬರೋಕತ್ತೈತಿ, ಅಳು ಬರೋಕತ್ತೈತಿ. ಚಸ್ಮಾ ಮುರಿದೋಗಿದ್ದಕ್ಕೆ ಅದು ಆಯ್ತಾ. ಹೋಗಿ ಡೋರ ಮನೆಗೆ ಹೋಗಿ ಕುತ್ಕೊಂಡು ನಾನು ಅಳಾಕತ್ತೀನಿ. ವೀಡಿಯೋ ತೆಗಿಯಕತ್ತಾರ ಗಾಯದ್ದು. ಬ್ರೋ, ದಟ್ ವಾಸ್ ಹೈ ಲೆವೆಲ್. ಇದು ಡಿಗ್ರಿ ಫ್ರೆಷರ್ಸ್ ಏನಂದರೆ, ನಮಗೆ ಫ್ರೆಷರ್ಸ್ ಕೊಡ್ಬೇಕಾದ್ರೆ ಹಿಂಗೆ ಹೋಗಿ ಕೂಡಕತ್ತೀನಿ. ನನ್ನ ಫ್ರೆಂಡ್ಸ್ ಚೇರ್ ಎಳ್ದು ಬಿದ್ದುಬಿಟ್ಟೆ ನಾನು. ಅದು ಎಲ್ಲ ಹೋಲ್ ಕಾಲೇಜ್ ಮುಂದೆ ಬಿದ್ದುಬಿಟ್ಟು, ಯಾರು ನೋಡೋರೋ ಬಿಟ್ಟರು ಗೊತ್ತಿಲ್ಲ, ಬಟ್ ನನಗಂತೂ ಅದು ಒಂಥರ ಶೈ ಫೀಲ್ ಆದಂಗೆ ಆಗ್ಬಿಡ್ತು. ಇಲ್ಲಿ ತಗಲಿದೆ, ಅಳಕಂತೂ ನನಗೊಂಥರ ನಾಚಿಕೆ ಆದಂಗೆ ಆಗ್ಬಿಡ್ತು. ದಟ್ ವಾಸ್ ಮೈ ಎಂಬ್ಯಾರಸಿಂಗ್ ಮೂಮೆಂಟ್. ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ. ವಿಕಾಸ್. ಅವನು ಆ್ಯಕ್ಚುಲಿ ತುಂಬ ಹೇಳಿದ್ದ, ಡೇರ್ಗು ಇಸ್ಕಾನ್ ಟೆಂಪಲಿಗೆ ಬರಬೇಕು, ಮತ್ತು ಇನ್ನೊಂದು ಓಪಡಿ ಹತ್ರ ಇಲ್ಲ ಕ್ರೌಡೆಡ್ ಪ್ಲೇಸ್ನಲ್ಲಿ ಹೋಗಿ ಜೋಕ್ ಮಾಡು, ಅದು ಇದು. ಮತ್ತು ಲಾಸ್ಟಿಗೆ ಇದಕ್ಕೆ ಫಿಕ್ಸ್ ಆದ. ಓಕೆ ವಿಕಾಸ್ ಡನ್. ನೆಕ್ಸ್ಟ್ ಭಾರತಿ ಅಕ್ಕ, ನಮ್ಮ ಇನ್ನೊಂದು ದೊಡ್ಡಮ್ಮನ ಮಗಳು, ಐಸ್ ಕ್ಯೂಬ್ಸ್ನ 2 ಮಿನಿಟ್ಸ್ ಕೈನಲ್ಲಿ ಇಟ್ಕೋಬೇಕಂತೆ. ಇದು ಇಟ್ಕೊಂಡು ಹಂಗೆ ಇನ್ನೊಂದು ಡೇರ್ನು ಕಂಪ್ಲೇಂಟ್ ಮಾಡ್ತೀನಿ. ಏನಂದರೆ ನಮ್ಮ ಕಸಿನ್ ನಂದಿತಾ, ಅವಳೊಂದು ಡೇರ್ ಕೊಟ್ಟಿದ್ದಾಳೆ. ಅದು ಫುಲ್ ಇಂಟ್ರೆಸ್ಟಿಂಗ್. ನಾನು ಕಾಯ್ತಿದ್ದೆ ಯಾರಾದರೂ ಕೊಡಲಿ ಅಂತ. ಆಕಿಗೆ ಗೊತ್ತು, ನನ್ನ ಫುಲ್ ಅರ್ಥ ಮಾಡ್ಕೊತ. ಭರ್ತಕ್ಕ ಇಟ್ಕೊಂಡಿದ್ದೀನಿ 2 ಮಿನಿಟ್ಸು, ಆಗ್ತಿಲ್ಲ. ನಂದಿತಾ ಹೆಂಡೋರ್ ಕೊಟ್ಟಿದ್ದಾಳೆ ಅಂದರೆ, ನಿನಗೆ ರಿಲೇಟಿವ್ಸ್ ಮೇಲೆ ಯಾರ್ಯಾರ ಮೇಲೆ ಸಿಟ್ಟೈತಿ ಎಲ್ಲ ಹೊರಗೆ ಹಾಕು. ಅಂದರೆ ಎಲ್ಲರೂ ಏನೇನು ಸಿಟ್ಟೈತಿ ಇದಿಷ್ಟು ಹೊರಗೆ ಹಾಕ್ಬಿಡು. ಅಂದರೆ ವಿತೌಟ್ ಮೆನ್ಷನಿಂಗ್ ದರ್ ನೇಮ್ ವಿತೌಟ್ ಮೆನ್ಷನಿಂಗ್ ದರ್ ನೇಮ್. ಜಾಸ್ತಿ ಮಂದಿ ಮೇಲೆ ಸಿಟ್ಟಿದೆ, ಬಟ್ ಅವರಷ್ಟು ಇವ್ರ ಮೇಲೆ ಸಿಟ್ಟು ಬಂದಿದೆ. ಯಾಕೆ ಗುರು, ನಾವು ನಿಮ್ಮ ದುಡ್ಡಲ್ಲಿ ಶೋಕಿ ಮಾಡ್ತಿದ್ದೀವಾ? ಇಲ್ಲ ತಾನೇ, ಸುಮ್ಮನಿದ್ದು ಬಿಡ್ರಿ. ನಮ್ಮ ತಂಟಿಗೆ ಯಾಕೆ ಬರ್ತೀರಿ? ನಾನು ಹೇರ್ ಕಲರ್ ಮಾಡ್ಕೊಂಡಿದ್ದೀನಿ ನೋಡ್ರಿ, ಬಿಟ್ಟು ಬಿಡ್ರಿ. ನಾನು ಕೇರ್ ಮಾಡೋದಿಲ್ಲ. ಅಷ್ಟಿದ್ರೆ ನಮ್ಮ ಮುಂದೆ ಡೈರೆಕ್ಟಾಗಿ ಬಂದು ಬೈರಿ, ಹಿಂದೆ ಮಾತಾಡೋದಲ್ಲ. ನಾನು ಕೇರ್ ಮಾಡಲ್ಲ. ನನಗೇನಾದರೂ ಅನ್ರಿ, ಅದು ನಮ್ಮ ಅಪ್ಪ ಅಮ್ಮನ ವಿಷಯಕ್ಕೆ ಬಂದರೆ ನಾನು ಇಂಡೈರೆಕ್ಟಾಗಿ ಅಲ್ಲ, ಡೈರೆಕ್ಟಾಗೆ ಬಂದು ಬೈತೀನಿ. ಇದಿಷ್ಟೇ ಹೇಳೋದು ನಿಮಗೆ. ಇಷ್ಟೇ ಹೇಳೋದು ಆಯಿತಾ? ಇನ್ನೊಂದ್ಸತಿ ನಮ್ಮ ತಂಟಿಗೆ ಬರೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಇಷ್ಟ ನಾವೆಲ್ಲ ಇಷ್ಟ ಇಲ್ಲ ಅಂದರೆ ಸುಮ್ಮನಿದ್ದು ಬಿಡ್ರಿ. ಮಾತಾಡ್ಸ್ರಿ. ಮಾತಾಡ್ಸಿದ್ರು ಒಳ್ಳೆಯದು, ಮಾತಾಡ್ಸಿಲ್ಲ ಇನ್ನೂ ಒಳ್ಳೆಯದು, ಆಯಿತಾ?
ಸುಮ್ಮನಿದ್ದು ಬಿಡ್ರಿ. ಆ್ಯಂಡ್ ಐ ನೋ ನನಗೆ ಗೊತ್ತು ಈ ವಿಡಿಯೋ ನೋಡ್ತಾರೆ ಅವ್ರು, ಇವತ್ತಲ್ಲ ನಾಳೆ ಆದರೂ ನೋಡ್ತಾರೆ, ನಾಡ್ದಾದ್ರೂ ನೋಡ್ತಾರೆ ಅಂತ ಗೊತ್ತು. ಯಾರಿಗೆ ಹೇಳಿನಂತ ಅದು ವಿಡಿಯೋ ನೋಡಿದ್ಮೇಲೆ ಅವ್ರಿಗೇ ಗೊತ್ತಾಗ್ತದೆ. ಅವ್ರು ಬಂದು ನನ್ನ ಹತ್ರ ಬಂದು ಕೇಳಿದ್ರು ನಾನು ಆರಾಮ್ ಹೇಳ್ತೀನಿ, ನೋಡ್ರಿ ಇಟ್ಕೊಂಡಿದ್ದೀನಿ, ಆರಾಮ್ ಹೇಳ್ತೀನಿ ಆಯಿತಾ. ಸೊ ನನ್ನ ಲೈಫ್ನಲ್ಲಿ ಇಂಟರ್ಫಿಯರ್ ಆಗಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿನ ನಾನು ಸುಮ್ಮನಿದ್ದೆ ಅಂತ ಇವಾಗ ಸುಮ್ಮನೆ ಇರೋದಿಲ್ಲ ಆಯಿತಾ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ನಂದಿತಾ. ನಿನ್ನ ಡೇರ್ ಡನ್. ಇನ್ನೂ ಬೈತಿದ್ದೆ, ಬೇಡ, ಚೆನ್ನಾಗಿರಲ್ಲ. ಡೇರ್ ಡನ್. ಸೊ ಭಾರತಕ್ಕ ಇನ್ನೂ ಇದೆ, ಇನ್ನೂ 1 ಮಿನಿಟ್ ಇದೆ. ಕೈ ನಡ್ಗಕತ್ತಿದೆ. ಸೊ ಹಿಂಗೆ ಇನ್ನೊಂದು ಹೇಳಬೇಕು, ನಾನು ಇಂಟ್ರೊಡಕ್ಷನ್ ವೀಡಿಯೋ ಬಿಟ್ಟಿದ್ನಲ್ಲ, ಇಂಟ್ರೊಡಕ್ಷನ್ ವೀಡಿಯೋ ಬಿಟ್ಟಮೇಲೆ ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಒಬ್ಬರು ಯಾರೋ ನನ್ನ ಫ್ರೆಂಡಿಗೆ ಬಂದು ಹೇಳಿದ್ದಾರೆ. ಬಟ್ ಆಕೆ ನನಗೆ ಹೇಳಿಲ್ಲ, ನನಗೆ ಹೆಂಗೋ ಗೊತ್ತಾಯಿತು. ಏನಂತ ಹೇಳಿದ್ದಾರೆ, ಆಕೆನ ಹುಡುಗಿ ಹಂಗೆ ಮಾಡಾಳ, ಮೆಂಟಲ್ ಮಾಡ್ದಂಗ. ಏನಿಲ್ಲ, ನಾನು ಹೆಂಗನ ಮಾಡಿ ನನ್ನ ವೀಡಿಯೋ, ನಿನಗೇನು ಪ್ರಾಬ್ಲಮ್? ನೋಡಂಗಿದ್ರೆ ನೋಡು, ಇಲ್ಲ ಸ್ಕಿಪ್ ಮಾಡ್ಕೊಂಡು ಸುಮ್ಮನೆ ಹೋಗ್ಬಿಡು. ನನ್ನ ತಂಟಿಗೆ ಬರೋಕ್ಕೆ ಹೋಗಬೇಡ. ಇನ್ನು ಮುಂಚೆನೇ ನಡೆದೈತೆ, ಬಟ್ ಅದು ಸುಮ್ಮನೆ ಆಗೀನಿ. ಬಟ್ ಈ ವಿಷಯದಾಗ ಬಂದೆತ್ತಾ ನಾನು ಸುಮ್ಮನಿರ, ಓಕೆನಾ? ಇಷ್ಟ ಇದ್ದರೆ ನೋಡಿ, ಇಲ್ಲಾಂದರೆ ಸುಮ್ಮನಿರು. ನನಗೆ ಗೊತ್ತು ನೀನು ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಅಂತ, ಐ ಡೋಂಟ್ ಕೇರ್ ಆಯಿತಾ. ಸುಮ್ಮನೆ ಇದ್ಬಿಡು. ನನಗೆ ಗೊತ್ತು ನೀನು ವೀಡಿಯೋಸ್ ನೋಡ್ತೀರಿ ಅಂತ, ನೀವು ವೀಡಿಯೋಸ್ ನೋಡ್ತೀರಂತನೂ ಗೊತ್ತು. ಸೊ ಸುಮ್ಮನಿರಿ, ಅದನ್ನು ಜಡ್ಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಬಂದು ನಮ್ಮ ಫ್ರೆಂಡ್ಸ್ ಹತ್ರ ಚುಚ್ಚಿಡೋದು ಚೆನ್ನಾಗಿರೋದಿಲ್ಲ, ಹೇಳಕತ್ತೀನಿ. ಓಕೆ, ಅದು ನನ್ನ ಫೋನು, ನನ್ನ ವಾಯ್ಸು, ನನ್ನ ಮಕ, ನಂದು ಯೂಟ್ಯೂಬ್, ನನ್ನ ಚಾನಲ್, ನಂದು ಇಷ್ಟ. ಆ ಹುಡುಗಿ ಏನು ಮಾಡ್ತಾಯಿದ್ದೀನಿ, ನೀನು ಮಾಡೋಕತ್ತೀಯ? ಇಲ್ಲಲ್ಲ, ಸುಮ್ಮನೆ. ನಾನು ನಿನ್ನ ಹತ್ರ ಅಡ್ವೈಸ್ ತಗೊಂಡು ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಬೇರೆಯವ್ರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ ಅಡ್ವೈಸ್ ಕೊಡೋಕೆ. ನೀನು ಯಾರು ಹೇಳಕ್ಕ ಆಕೆ ಏನು ಹಂಗೆ ಮಾಡ್ತಾಳ ಅಂತ? ಚೆನ್ನಾಗಿರೋದು ಹೇಳತ್ತಿ. ಭಾರತಕ್ಕ 2 ಮಿನಿಟ್ಸ್ ಅಲ್ಲ, 2.5 ಮಿನಿಟ್ಸ್ ಇಟ್ಕೊಂಡಿದ್ದೀನಿ. ಕೈ ನಡ್ಗಕತ್ತವೆ. ಸೊ ಕೈ ಡನ್. ಭಾರತಕ್ಕ ಕೈ ಕೆಂಪಗಾಗ್ಬಿಟ್ಟಿದ್ದಾವೆ. ಐ ಡೋಂಟ್ ನೋ ವೈ ಕೈ ಕೆಂಪಗಾಗ್ಬಿಟ್ಟಿದ್ದಾವೆ. ಸೊ ಮೆಣಸಿನ್ಕಾಯಿ ತಿಂದಿದ್ದೀನಲ್ಲ, ಹೊಟ್ಟೆ ಆಗಲೇ ಗಳ್ಳ ಅನ್ನಾಗ್ತೈತೆ. ಅದಕ್ಕೆ ನಮ್ಮಮ್ಮ ಮಜ್ಜಿಗೆ ತಂದು ಕೊಟ್ಟಿದ್ದಾಳೆ. 1 ನಿಮಿಷ ಹಾಕಿ ಬಂದುಬಿಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಆಯಿತು, ಮಜ್ಜಿಗೆ ಕುಡಿದೆ, ಸ್ವಲ್ಪ ತಣ್ಣಗಾಯಿತು. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನೆಕ್ಸ್ಟ್ ಡೇರ್ ಬಂದುಬಿಟ್ಟು ಪೂಜಾ, ನಮ್ಮ ಮಾಮನ ಮಗಳು, ಐಸ್ ಕ್ಯೂಬ್ನ ಬಾಯಿನಲ್ಲಿ ಇಟ್ಕೋಬೇಕಂತೆ, ಮೆಲ್ಟ್ ಆಗತ್ತನ. ಪೂಜಾ, ನನಗೆ ಮೊದಲೇ ಟಾನ್ಸಲ್ಸ್ ಇದ್ದಾವ, ನಂಗೆ ಮತ್ತೆ ಗಡ್ಲು ಬಂದರೆ ನೀನೇ ನೋಡ್ಕೋಬೇಕು. ಪೂಜಾ ಡನ್. ಪೂಜಾ ಕ್ಯೂಬ್ಸ್, ಐಸ್ ಕ್ಯೂಬ್ಸ್ ಅಲ್ಲ, ಕ್ಯೂಬ್, ಸಾರಿ. ಡನ್, ಡೇರ್ ಡನ್. ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ ಎಲ್ಲಿದ್ದಲ್ಲೇ ಶಂಕರಪಳ್ಳಿ, ಏನಮ್ಮ ಅದು, ಶಂಕರಪಾಳ್ಯ. ಶಂಕರಪಾಳ್ಯ ಕುಕ್ ಮಾಡ್ಬೇಕಂತ ನಾನು ಮಾಡ್ತೀನಿ. ಅದು ಲಾಸ್ಟಿನಲ್ಲಿ ಕ್ಲಿಪ್ ಹಾಕ್ತೀನಿ ಅದು ಮಾಡೋದು. ಸೊ ನೆಕ್ಸ್ಟ್ ಡೇರ್ ಬಂದುಬಿಟ್ಟು ಇನ್ನೊಂದು ಚಿಕ್ಕಮ್ಮ ಬಿಸಿ ನೀರು ಕುಡಿಬೇಕಂತ ಹೇಳಿದ್ದಾರೆ. ಬಿಸಿ ನೀರಿದ್ದಾವೆ, ಬಿಸಿ ನೀರು ಕುಡಿತಿದ್ದೀನಿ. ಫುಲ್ಲು ಬಿಸಿ ಇದ್ದಾವೆ. ನಮ್ಮ ಮಾಮನ ಮಗಳು ಸನ್ನಿಧಿ ಕುಡಿತಿದ್ದೀನಿ ನೋಡು. ಡನ್
ಅದು ಬಿಸಿ ಇದೆ ಆ್ಯಕ್ಚುಲಿ. ನನ್ನ ಕೈ ಸುಟ್ರು, ಯಾಕಂದರೆ ಇವಾಗ ಐಸ್ ಕ್ಯೂಬ್ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಅಷ್ಟು ಫೀಲ್ ಆಗಲಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಸವ ನಾಗವಲ್ಲಿ ಥರ ಆ್ಯಕ್ಟ್ ಮಾಡು ಅಂದರೆ ಡ್ರೆಸ್ಸಿಂಗ್ ನಾಗವಲ್ಲಿ ಥರ ಡ್ರೆಸ್ಸಿಂಗ್ ಹಾಕೊಂಡಿದ್ದ. ಸಾರಿ, ನನಗೆ ಆ ನಾಗವಲ್ಲಿ ಕಾಸ್ಟ್ಯೂಮ್ಸ್ ಇಲ್ಲ, ನಂಗೆ ಇದು ಏನೂ ಇಲ್ಲ. ನಾಗವಲ್ಲಿ ಥರ ಲಕ ಲಕ ಅಂತೀನಿ, ಲಕ 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 ಲಕ. ಡನ್. ಇಷ್ಟಾದರೂ ಮಾಡಿ ಅರ್ಧ ಡೇರ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕಾಪರೇಟ್. ನೆಕ್ಸ್ಟ್ ನಮ್ಮ ಮಾಮ, ನಂಗೆ ಗೊತ್ತಿತ್ತು ನಮ್ಮ ಮಾಮ ಇದು ಯಾವುದೋ ಒಂದು ಫಿಟ್ಟಿಂಗ್ ಇಡ್ತಾನೆ ನಮ್ಮ ಮಾಮ. ಅಂದರೆ ನಮ್ಮ ಅಮ್ಮನ ಸಣ್ಣ ತಮ್ಮ. ನಂಗೆ ಗೊತ್ತಿತ್ತು. ಅದಕ್ಕೆ ನಾನು ಹೇಳ್ಬೇಕಾದ್ರೆ ನೀನು ಈಸಿಯಾಗಿರೋದು ಹೇಳು, ಹುಚ್ಚು ಹೇಳ್ಬೇಡ, ಟಫ್ ಹೇಳ್ಬೇಡ ಅಂತ ಹೇಳಿದ್ದೆ. ಬಟ್ ಆದರೂ ನನಗೇನೋ ಒಂದು ಫಿಟ್ಟಿಂಗ್ ಇಟ್ಟಿದ್ದಾನೆ. ನಿನಗೆ ಡೇರ್ ಇದ್ದರೆ 100ಗೆ ಕಾಲ್ ಮಾಡಿ ಮಾತಾಡು ಅಂತ. ಮಾತಾಡೋದಿಲ್ಲ, ಸುಮ್ಮನೆ ಒಂದು ಸತಿ ರಿಂಗ್ ಮಾಡಿ ಆಫ್ ಮಾಡಿಬಿಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಆಡ್ರೆ ಐ ಡೋಂಟ್ ಕೇರ್. ಮಾಡೋದಿಲ್ಲ, ಸುಮ್ಮನೆ ಜಸ್ಟ್ ಟ್ರೈ ಮಾಡ್ತೀನಿ ಅಷ್ಟೇ. ಹಿಂಗೆ ಡೇರ್ ಹಿಂಗೆ ಸುಮ್ಮನೆ ತೋರಿಸಿ ಬಿಟ್ಬಿಡ್ತೀನಿ. ಸೊ ಮಮ್ಮ ಮಾಡಿದೆ ನೋಡಿ ಮಮ್ಮ, ಕಾಣ್ತಿಲ್ಲಲ್ಲ, ಇದೇನೋ ಎಮರ್ಜೆನ್ಸಿ ಅನ್ನೋ ಏನೋ ಬರ್ತಿದೆ. ಸೊ ಜಸ್ಟ್ ಡೈಲ್ ಮಾಡಿನಷ್ಟೇ, ಮಾತಾಡೋದಿಲ್ಲ. ಮತ್ತು ಮಾತಾಡಿ ಏನು ಮಾಡೋಣ, ಏನು ಮಾಡಿದೆ ಮತ್ತು ನಮ್ಮನಿಗೆ ಬಂದುಬಿಟ್ರೆ ನಂಗೆ ಗೊತ್ತು ನೀನು ಏನೋ ಒಂದು ಫಿಟ್ಟಿಂಗ್ ಇಡ್ತೀಯ ಅಂತ. ಆದರೂ ಟ್ರೈ ಮಾಡಿದ್ದೀನಿ, ಮಾಡಿದ್ದೀನಿ. ಜಸ್ಟ್ ಅಂದರೆ ಏನಂತಾರೆ, ಸ್ವಲ್ಪ 100%ನಾಗ ಒಂದು 25% ಆದರೂ ಡೇರ್ ಕಂಪ್ಲೀಟ್. ನಿಂದು ಮತ್ತು ಬಸ್ಸೋದಂತೂ ಆಫ್ ಮಾಡಿದ್ದೀನಿ. ಬಟ್ ಎಲ್ಲರದು ಕ್ಲಿಯರ್ ಮಾಡಿದ್ದೀನಿ, ಅಂದರೆ ಎಲ್ಲರದು ಹೇಳಿದ್ದೀನಿ. ಇವಾಗ ಇನ್ನೊಂದು ಚಿಕ್ಕಮ್ಮ ಏನಂದಿದ್ದಾರೆ, ಸಣ್ಣ ಚಿಕ್ಕಮ್ಮ, ಲಾಸ್ಟ್ ಚಿಕ್ಕಮ್ಮ, ಒಂದು ಗುಡಿ ಇದೆ ಇಲ್ಲಿ BITM ಹತ್ರ ಅನ್ಕೊತೀನಿ. BITM ಮುಂದೆ ಇನ್ನು ಅಲ್ಲಿ ಯಾವುದದು, ಯಾವ ಮಮ್ಮಿ ಅದು, ಶಂಕರಪ್ಪ ಗುಡಿ ಅಂತ. ಅಲ್ಲಿ ನಿನಗೆ ಡೇರ್ ಇದ್ದರೆ ಅಲ್ಲಿ ಹೋಗ್ಬಾ ಅಂತ. ಯಾಕಂದರೆ ಅಲ್ಲಿ ಲೈಕ್ ಮೈನಲ್ಲಿ ದವ್ವ ಬಂದಿರೋರು ಮತ್ತು ಮೈನಲ್ಲಿ ದೇವ್ರು ಬಂದಿರೋರು ಜಾಸ್ತಿ, ಯಾವಾಗಲೂ ಅವರೇ ಇರ್ತಾರೆ. ಅದಕ್ಕೆ ನಿನಗೆ ಡೇರ್ ಇದ್ದರೆ ಅಲ್ಲಿ ಹೋಗ್ಬಾ ಅಂತ ಹೇಳಿದ್ದಾರೆ. ನಾನು ಒಂದಿನ ಹೋಗ್ತೀನಿ, ಪಕ್ಕ ಹೋಗ್ತೀನಿ. ಅಲ್ಲಿ ಹೋದಾಗ ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡೋದು ಅದನ್ನು ಅಪ್ಲೋಡ್ ಮಾಡ್ತೀನಿ. ಅಂದರೆ ಈ ವಿಡಿಯೋನಲ್ಲ, ಬೇರೆ ವೀಡಿಯೋ ಅದರದ್ದೇ ಒಂದು ಸಪ್ರೇಟ್ ಅಪ್ಲೋಡ್ ಮಾಡ್ತೀನಿ. ಅವಾಗ ಹೇಳ್ತೀನಿ ನಮ್ಮ ಚಿಕ್ಕಮ್ಮ ಡೇರ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಸೊ ಈಗ ಮಿಕ್ಕಿರೋದಂದರೆ ನಮ್ಮ ದೊಡ್ಡ ಚಿಕ್ಕಮ್ಮಂದು. ನಮ್ಮಮ್ಮನೂ ಕೊಟ್ಟಿದ್ದಾರೆ, ಏನು ಉಪ್ಪಿಟ್ಟನ್ನ, ಪಿಕ್ಕಲ್ಲು, ಶೇಂಗಾ ಪುಡಿ, ಮೊಸರು ಇಲ್ಲದೆ, ಇವು 3 ಇಲ್ಲದೆ ಉಪ್ಪಿಟ್ಟನ್ನ ಕಂಪ್ಲೀಟ್ ಮಾಡ್ಬೇಕು. ಅದು ಹೊಟ್ಟೆ ತುಂಬ ಒಪ್ಕೊಂಡಿದ್ದೀನಿ. ಬಟ್ ಇವಾಗ ಉಪ್ಪಿಟ್ಟಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಇಲ್ಲ ಮಾಡಲ್ಲ ಅಂದೆ. ಬೇರೆದು ಹೇಳಂದರೆ 2 ತಾಸು ಫೋನ್ ಇಲ್ಲದೆ ಕುತ್ಕೋ ಅಂತ ಹೇಳಿದ್ಲು. ಸರಿ ಬಿಡು ಅಂತ ಹೇಳಿದೆ. ಇದು ವಿಡಿಯೋ ಆದಮೇಲೆ 2 ತಾಸು ಫೋನ್ ಇಲ್ಲದೆ ಕುತ್ಕೊತೀನಿ ಅಂತ ಹೇಳೀನಿ. ಅದು ವೀಡಿಯೋನಲ್ಲಿ ತೋರ್ಸೋಕ್ಕಾಗಲ್ಲ, ಇದಕ್ಕಂದರೆ ಅದು ವೀಡಿಯೋನಲ್ಲಿ ತೋರಿಸಿದ್ರೆ ಫೋನ್ ನೋಡ್ದಂಗೂ ಇರ್ತೈತಿ. ಅದಕ್ಕೆ ಸೊ ಈಗ ಲಾಸ್ಟ್ ಶಂಕರಪಳ್ಳಿ ಮಾಡೋದು ತೋರಿಸ್ತೀನಿ. ನಾನೇ ಮಾಡ್ತೀನಿ. ನಮ್ಮಮ್ಮ ಜಸ್ಟ್ ಇಟ್ಕೊತಾಳೆ ಕ್ಯಾಮ್ರಾ, ಇಲ್ಲ ನಮ್ಮಮ್ಮನ ಇಟ್ಕೊತಾರೆ. ನಾನೇ ಮಾಡ್ತೀನಿ ಶಂಕರಪಳ್ಳಿ. ಅದು ಹೆಂಗೆ ಬಂದಿದೆ ಹೆಂಗಿಲ್ಲ ಅಂತ ಲಾಸ್ಟಿಗೆ ಹೇಳ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. ಸೊ ಈಗ ಜಲ್ದಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಷ್ಟು ಟ್ರೈ ಮಾಡೋಕ್ಕಾಗಲ್ಲ ಅಂತ ಹಾಕಿದ್ದೀನಿ. ಮತ್ತು ನಮ್ಮ ಪಾಪ ಬೈದ್ಬಿಡ್ತಾರೆ, ಮಾಡೋಕ್ಕೆ ಬಂದರೆ ಮಾಡಿರಿ, ಇದಕ್ಕೆ ವೇಸ್ಟ್ ಮಾಡ್ತೀವಿ ಅಂತ. ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಲ್ದಿ ಹಿಡಿದ್ಮೇಲೆ ಅದು ಮೈದಾ ಎಷ್ಟು ಹಾಕ್ಕೊಂಡಿರ್ತೀವಿ ಅಷ್ಟಕ್ಕೆ ಮೆಷರ್ ಮಾಡಿ ಸಕ್ಕರೆ ಪುಡಿ ಹಾಕ್ಕೋಬೇಕು. ನಾನು 1 ಕಪ್ ಹಾಕ್ಕೊತಿದ್ದೀನಿ. ಸ್ವಲ್ಪ ತೊಗೊಂಡಿದ್ದೀನಿ, ಅದರಲ್ಲೂ ಫುಲ್ ತೊಗೊಂಡಿಲ್ಲ. ಇದಕ್ಕಂದರೆ ನಮ್ಮ ಮನೇಲಿ ಸ್ವೀಟ್ ಜಾಸ್ತಿ ತಿನ್ನೋಲ್ಲ, ಸ್ವಲ್ಪ ತಿನ್ನೋದು. ಸೊ ಎಷ್ಟು ಬೇಕು ಅಷ್ಟು ಹಾಕ್ಕೊತಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ತುಪ್ಪ ಹಾಕ್ಕೋಬೇಕು. ತುಪ್ಪ ಇದಕ್ಕಂದರೆ ತುಪ್ಪ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತಂತೆ. ಯೂಟ್ಯೂಬ್ನಲ್ಲಿ ನೋಡಿದೆ, ನಮ್ಮ ಚಿಕ್ಕಮ್ಮನೂ ಹೇಳಿದರು, ಇಷ್ಟ ಇದ್ದರೆ ಹಾಕ್ಕೋ, ಇಲ್ಲಾಂದರೆ ಇಲ್ಲ ಅಂತ. ಸೊ ನಾನು ಹಾಕ್ಕೊಂಡೆ, ಚೆನ್ನಾಗಿರುತ್ತಲ್ಲ ಅಂತ ಮಾಡಿಕೊಂಡು. ಆಮೇಲೆ ಚಾಕು, ನೈಫ್
ನೈಫ್ ತಗೊಂಡು ಈ ಥರ ಕಟ್ ಮಾಡಿ ನಾವು ಇದು ಸ್ಕ್ವೇರ್ ಆದರೂ ಮಾಡ್ಬೋದು, ಇಲ್ಲ ಡೈಮಂಡ್ ಶೇಪ್ ಆದರೂ ಮಾಡ್ಬೋದು. ನನಗೆ ಈ ಥರನೇ ಹಿಂಗೆ ಲೇಯರ್ಸ್ ಇದ್ದಾವಲ್ಲ ಅವೇ ಹಾಕ್ಬಿಡ್ಬೇಕು ಅನಿಸ್ತಿದೆ. ಆದರೆ ಸ್ಕ್ವೇರ್ ಶೇಪ್ ಕಟ್ ಮಾಡಿದೆ ನಾನು. ಸ್ಕ್ವೇರ್ ಶೇಪ್ ಕಟ್ ಮಾಡಿ ಈಗ ಫ್ರೈ ಮಾಡ್ತಿದ್ದೀನಿ. ಫ್ರೈ ಮಾಡಿದ್ಮೇಲೆ ಹೇಗೆ ಬರುತ್ತೋ ಇಲ್ಲ ನೋಡಬೇಕು, ಹೆಂಗೆ ಬರುತ್ತೋ ಇಲ್ಲ ಅಂತ. ಐ ಹೋಪ್ ಸೊ ಇಟ್ ಕೇಮ್ ಔಟ್ ಗುಡ್. ಅದು ಬರೋದೇ ಚೆನ್ನಾಗಿತ್ತು. ನಾನು ಟೇಸ್ಟ್ ನೋಡಿದೆ ಅದು ಹೆಂಗಿತ್ತು, ಲೈಕ್ ಸಕ್ಕರೆ ಕರೆಕ್ಟ್ ಆಗಿದೆ ಇಲ್ಲ ಅಂತ. ಬಟ್ ಬರೋದೇ ಚೆನ್ನಾಗಿದೆ. ವಾವ್, ಇಟ್ಸ್ ಲುಕ್ ಯಮ್ಮಿ ಅಲ್ಲ ಅಲ್ಲ ಗುರು, ನೋಡೋಣ. ಸೊ ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ನಾನು ಮತ್ತೆ ಮಾಡಿ ಅಮ್ಮ ಫುಲ್ ಸಾಕಾಯ್ತು ಅದು ಮಾಡೋಕ್ಕೆ. ಫ್ರೈ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಮಾಡಿದ್ದೀನಿ. ಚೆನ್ನಾಗಾಗಿದ್ದಾವೆ. ನಮ್ಮಮ್ಮನೂ ಚೆನ್ನಾಗಾಗಿದೆ. ನಮ್ಮಮ್ಮಗೆ ಮಾಡೋಕ್ಕೆ ಬರೋಲ್ಲ ಇದು, ನಾನೇ ಫಸ್ಟ್ ಟೈಮ್ ಮಾಡಿದ್ದೀನಿ. ನಮ್ಮಮ್ಮ ಚೆನ್ನಾಗಿದ್ದಾವೆ ಅಂದ. ಅಮ್ಮ ಮಮ್ಮಿ ಹೆಂಗಿದ್ದಾವಮ್ಮ? ಹಾಂ ಚೆನ್ನಾಗಿದ್ದಾವೆ ಅಂತ ಒಪ್ಕೊಂಡ್ರು. ನಮ್ಮ ಅಕ್ಕ ಹೇಳ್ಬೇಕು, ಎಂತ ಮಾಡಿದ್ದೀನಿ ನಿನಗೆ ಮಾಡೋಕ್ಕೆ ಬರೋಲ್ಲ ನಾನು ಮಾಡಿದ್ದೀನಿ. ಯಾಕೆ ಜೋಕ್ಸಪ್ಪ. ಸೊ ಎಲ್ಲ ಡೇರೆಲ್ಲ ಕಂಪ್ಲೀಟ್ ಆಗಿದ್ದಾವೆ. ಮಿಕ್ಕಿದ್ದು ಒಂದು ನಮ್ಮ ಚಿಕ್ಕಮ್ಮಂದೊಂದು ಮಾಡಬೇಕು, ಅದು ಗುಡಿಗೆ ಹೋಗೋದು, ಅದು ಮಾಡ್ತೀನಿ. ಆ್ಯಂಡ್ ಬಸವಂದು ಅರ್ಧ ಮಾಡಿದ್ದೀನಲ್ಲ ನಾಗವಲ್ಲಿ ಥರ. ನೆಕ್ಸ್ಟ್ ಬ್ಲಾಗ್ನಲ್ಲಿ ಅದು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಪಾರ್ಟ್ 2 ಥರ ಮಾಡ್ತೀನಿ ಅದು. ಬಿಕಾಸ್ ಸ್ವಲ್ಪ ಜನ ಡೇರ್ ಕೊಟ್ಟಿರೋದು, ಇನ್ನೊಂದು ಸ್ವಲ್ಪ ಜನ ಯೋಚನೆ ಮಾಡ್ತೀವಿ ಅಂತ ಹೇಳಿದರು. ಸೊ ಓಕೆ ಅಂದೆ. ಇದು ಪಾರ್ಟ್ 1. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಫ್ಯಾಮಿಲಿ ಡೇ ಚಾಲೆಂಜ್ ಪಾರ್ಟ್ 2ನಲ್ಲಿ ಇದು ನಾಗವಲ್ಲಿದು ಫುಲ್ ಮಾಡ್ತೀನಿ. ಇವತ್ತು ಆಫ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಮಾಡ್ತೀನಿ. ನನಗೂ ನಿದ್ದೆ ಫುಲ್ ಇದೆ. ಟೈಮ್ ಎಷ್ಟಾಗಿದೆ? 10:45 ಆಗಿದೆ ಈಗ ಟೈಮ್. ರಾತ್ರಿ 10:45 ಆಗಿದೆ ರಾತ್ರಿ. ಅವಾಗ ಮಾಡ್ತಿದ್ದೀನಿ. ಓಕೆ ಗಾಯ್ಸ್, ಗುಡ್ ನೈಟ್. ನೆಕ್ಸ್ಟ್ ವ್ಲಾಗ್ ಲೈಕ್ ಇದು ಪಾರ್ಟ್ 2 ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ಯಾವ ವ್ಲಾಗ್ ಮಾಡಬೇಕು ಅಂತ. ನಾನು ನಾಳೆ ಕಾಲೇಜ್ನಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಎಲ್ಲರೂ ಫ್ರೆಂಡ್ಸ್, ಲೈಕ್ ಅಡೇನ ಕಾಲೇಜ್ ಅಂತ. ಅದು ಅಂದ್ಕೊಂಡು 1 ವೀಕ್ ಆಯಿತು, ಇನ್ನೂ ಮಾಡ್ತಿಲ್ಲ ನಾವು. ಒಬ್ಬರು ತಪ್ಪಿದ್ರೆ ಒಬ್ಬರು ಆ್ಯಬ್ಸೆಂಟು, ಇಲ್ಲ ಜಲ್ದಿ ಹೋಗ್ಬಿಟ್ರು, ಇಲ್ಲ ಬಂಕ್ ಮಾಡಿಬಿಟ್ರು ಅಂತ ಅದು ಇದು ಆಯಿತು. ಸೊ ನಾಳೆ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ, ಇಲ್ಲಾಂದರೆ ಬೇರೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವುದು ಲೈಕ್ ನಾನು ಯಾವ ವ್ಲಾಗ್ ಮಾಡಬೇಕು ಅಂತಿದ್ರೆ ಸೊ ಸಜೆಸ್ಟ್ ಮಾಡಿರಿ ಕಮೆಂಟ್ ಬಾಕ್ಸ್ನಲ್ಲಿ, ಅದನ್ನು ಮಾಡ್ತೀನಿ. ಸೊ ಹೇಳ್ದಂಗೆ ಇನ್ನೊಂದು, ಅವಾಗ ಹೇಳ್ದಂಗೆ ನಂದು ಇಂಟ್ರೊಡಕ್ಷನ್ ವೀಡಿಯೋ ಬಿಟ್ಟಾಗೆ ಕಮೆಂಟ್ ಮಾಡಿದರು ಅದು ಅಂತ ಹೇಳಿದ್ನಲ್ಲ, ಅದು ನೋಡ್ತಾರೆ. ನಂಗೆ ಗೊತ್ತು, ನನ್ನ ಇಷ್ಟ ಅದು. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಏನು ಅನ್ಕೋಬೇಡ್ರಿ ರಿಪೀಟ್ ಮಾಡ್ತಿದ್ದೀನಿ ಅಂತ. ಇಂಟ್ರಡಕ್ಷನ್ ವೀಡಿಯೋ ಬಿಟ್ಟಾಗ ಅಂದಿದ್ರು, ಸೊ ಪದೇ ಹೇಳಕತ್ತೀನಿ ನಾನು. ಆಕೆ ಅದಕ್ಕೆ ಹಂಗೆ ಮಾಡೋಣ ಅಂದರೆ ಏನೀಗ ನಾನು ಮಾಡ್ತೀನಿ, ಏನು ಮಾಡ್ತಿ ಅಷ್ಟೇ, ಇನ್ನು ಹೆಚ್ಚು ಹೇಳೋದಿಲ್ಲ. IDFC ಅಷ್ಟೇ. ಸೊ ಗೈಸ್ ಇಲ್ಲಿಗೆ ಮುಗಿಸ್ತೀನಿ ನಾನು. ಸೊ ಈ ವ್ಲಾಗ್ನ ಕಂಪ್ಲೀಟ್ ಮಾಡಿ ಚೆನ್ನಾಗಿದೆ ಅಂದ್ಕೊತೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂದ್ಕೊತೀನಿ. ಏನಾದರೂ ತಪ್ಪು ಮಾಡಿದರೆ ಇಲ್ಲ ಮಿಸ್ಟೇಕ್ಸ್ ಮಾಡಿದರೆ ಈ ವ್ಲಾಗ್ನಲ್ಲಿ ಸೊ ಪ್ಲೀಸ್ ನನಗೆ ಹೇಳ್ರಿ ಏನು ತಪ್ಪು ಮಾಡಿದ್ದೀನಿ ಅಂತ. ಅದನ್ನೇ ಅಡ್ವಾಂಟೇಜಾಗಿ ತಗೊಂಡು ಸುಮ್ಮನೆ ಹೇಳೋದಲ್ಲ. ನಿಜವಾಗ್ಲೂ ನಿಮಗೆ ಅನಿಸಿದ್ದು ಹೇಳ್ರಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಟೈಮಿಂದ. ಸ್ವಲ್ಪ ದಿನ ಇದು ಕಾಲರ್ ಮೈಕ್ ತೊಗೊಳೋ ತನಕ ಸ್ವಲ್ಪ ವಾಯ್ಸ್ ಕಡಿಮೆ ಇರುತ್ತಾ, ನಾನು ನೋಡ್ತಿದ್ದೀನಿ ಸಿಗ್ತಿಲ್ಲ ಯಾರು ಚೆನ್ನಾಗಿರೋದು. ಅದು ಮೈಕ್ ತಗೊಂಡ್ಮೇಲೆ ವಾಯ್ಸ್ ಸೌಂಡ್ ಎಲ್ಲ ಚೆನ್ನಾಗಿರ್ತೈತಿ. ಸೊ ಗೈಸ್ ಬಾಯ್, ಹೋಪ್ ಯು ಆಲ್ ಲೈಕ್ ಇಟ್. ಮತ್ತು ಪ್ಲೀಸ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್ನ ಟನ್ ಅಂತ ಕೊಟ್ಕೊಳ್ರಿ. ಈಗ ನನ್ನ ಪಾಡಿಗೆ ನಾನೇ ಹೊಡ್ಕೊಂಡಿದ್ದೀನಿ. ನೀವು ಎಲ್ಲರೂ ನನ್ನ ಚಾನಲ್ ಬೆಲ್ನ ಟನ್ ಅಂತ ಹಾಕ್ರಿ. ಸೊ ಗೈಸ್ ಬಾಯ್, ನಮಸ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಐ ಲವ್ ಯು ಆಲ್.